ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಬೆಂಗಳೂರಿನಲ್ಲಿ ಭೀಕರ ಅಗ್ನಿ ದುರಂತಕ್ಕೆ 5 ಬಲಿಯಾಗಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳಕ್ಕೆ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಭೇಟಿ ಕೊಟ್ಟಿದ್ದಾರೆ. ಸೀಮಂತ್ ಕುಮಾರ್ ಸಿಂಗ್ ಅವರು ಭೇಟಿ ಕೊಟ್ಟು ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಅದಾದ ಬಳಿಕ ಸೀಮಂತ್ ಕುಮಾರ್ ಸಿಂಗ್ ಅವರು ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ಮಧ್ಯರಾತ್ರಿ 2:30 ಸುಮಾರಿಗೆ ಅಗ್ನಿ ಅವಘಡ ಬಗ್ಗೆ ನಮಗೆ ಮಾಹಿತಿ ಬಂತು. ಗ್ರೌಂಡ್ ಫ್ಲೋರ್ನಲ್ಲಿ ಇರುವಂತಹ ಗೋಡೌನ್ ಏನಿತ್ತು ಅಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿತ್ತು. ಅದಾದ ನಂತರ ಬೆಂಕಿ ಮೇಲಿನ ಫ್ಲೋರ್ಗಳಿಗೆ ಆವರಿಸಿಕೊಂಡಿದೆ ಅಂತ ಅವರು ಅವಘಡಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿದ್ದಾರೆ. ನಡೆದಿದೆ. ಇದರಲ್ಲಿ ನಮ್ಮ ಪೊಲೀಸ್ಗೆ ಮಾಹಿತಿ ಬಂತು, ಒಂದು ಮನೆಯಲ್ಲಿ ಬೆಂಕಿ ಬಿದ್ದಿತ್ತು. ಬಟ್ ಇಲ್ಲಿ ನೋಡಿದರೆ ಕೆಳಗಡೆ ಗೋಡೌನ್ ಇದೆ, ಮೇಲೆ ಫಸ್ಟ್ ಸೆಕೆಂಡ್ ಥರ್ಡ್ ಫ್ಲೋರಲ್ಲಿ ಕೆಲವರು ವಾಸ ಮಾಡ್ತಾಯಿದ್ರು. ಸೊ ಇಲ್ಲಿವರೆಗೆ ನಮ್ಮ ಫೈರ್ ಅವರು ತಕ್ಷಣ ಬಂದು ಮತ್ತು ಪೊಲೀಸ್ ಅವರು ಸೇರಿ 2 ಡೆಡ್ ಬಾಡಿ ಸಿಕ್ಕಿದೆ. ಇನ್ನೂ ಮೇಲೆದು ಒಂದು ಟಾಪ್ ಫ್ಲೋರ್ದು ಥರ್ಡ್ ಫ್ಲೋರ್ ಸ್ವಲ್ಪ ಕಷ್ಟ ಆಗ್ತಾಯಿದೆ, ಯಾಕೆಂದರೆ ತುಂಬ ಬೆಂಕಿ ಮತ್ತು ಹೊಗೆ ಇದೆ. ಪೊಲೀಸ್ ಮತ್ತು ಫೈರ್ ಅವ್ರದ್ದು ಎಲ್ಲ ಸೀನಿಯರ್ ಆಫೀಸರ್ಸ್, ಫೈರ್ ಟೆಂಡರ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ. ಅವರು ಬೆಳಿಗ್ಗೆ 3-3:30 ಇಲ್ಲಿವರೆಗೆ ಕಂಟ್ರೋಲ್ಗೆ ಬಂದಿದೆ, ಫೈರ್ ಕಂಟ್ರೋಲ್ಗೆ ಬಂದಿದೆ. ಆದರೆ ಒಂದು ಫ್ಲ್ಯಾಟ್ ಅದು ಬ್ಲಾಕ್ ಓಪನ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ಯಾಕೆಂದರೆ ಎಲ್ಲ ಕಡೆಯಿಂದ ಲಾಕ್ ಆಗಿದೆ ಅದು. ಮತ್ತು ಸ್ವಲ್ಪ ಬೆಂಕಿ ಜಾಸ್ತಿ ಆಗೋದಕ್ಕೆ ಹೀಟ್ ಮತ್ತು ಹೊಗೆ ಜಾಸ್ತಿ ಇದೆ. ಅದೂ ಈಗ ಅರ್ಧ ತಾಸಲ್ಲಿ ಆಗುತ್ತೆ ಅಂತ ಕ್ಲಿಯರ್ ಅಂತ ಹೇಳ್ತಾರೆ ಅವರು. ಒಂದು ಅನುಮಾನ ಇದೆ, ಅಲ್ಲಿ ಕೆಲವರು ಇರ್ಬೋದು, ಬಟ್ ಸ್ಪಷ್ಟವಾಗಿ ನಮಗೆ ಗೊತ್ತಿಲ್ಲ ಎಷ್ಟು ಜನ ಇದ್ದಾರೆ ಅಲ್ಲಿ. ಇಲ್ಲಿವರೆಗೆ 2 ಡೆಡ್ ಬಾಡಿ ಸಿಕ್ಕಿದೆ. ನೈಟ್ 2ವರೆಗೆ ಬಂದಿದೆ. ಅವ್ರಿಗೆ ಒಂದು ಶಬ್ದ ಗೊತ್ತಾಯಿತು, ಬಟ್ ಮೋಸ್ಟ್ ಪ್ರಾಬಬ್ಲಿ ಇದು ಶಾರ್ಟ್ ಸರ್ಕ್ಯೂಟಲ್ಲಿ ಆಗಿರ್ಬೋದು. ಆದರೆ ಇದು ನಮ್ಮ ಫೈರ್ ಸೀನಿಯರ್ ಆಫೀಸರ್ಸ್ ಅವರು ಇದ್ದಾರೆ, ಅವರು ಹೇಳ್ತಾರೆ, ಮತ್ತು ಬೆಸ್ಕಾಮ್ ಅವರು ಕೂಡ ಬಂದು ಹೇಳ್ತಾರೆ. ಅವರು FSL ಟೀಮ್ ಕೂಡ ಇದ್ದಾರೆ ಅವರು, ಮತ್ತು ಕಾರ್ಪೊರೇಷನ್ ಕಡೆಯಿಂದ ರೆವಿನ್ಯೂ ಡಿಪಾರ್ಟ್ಮೆಂಟ್ ಎಲ್ಲರೂ ಬಂದಿದ್ದಾರೆ. ಅವರು ಎಕ್ಸಾಕ್ಟ್ ರೀಸನ್ ಗೊತ್ತಾಗುತ್ತೆ, ಬಟ್ ಮೋಸ್ಟ್ ಪ್ರಾಬಬ್ಲಿ ಶಾರ್ಟ್ ಸರ್ಕ್ಯೂಟಲ್ಲಿ ಆಗಿರ್ಬೋದು ಅಂತ ನಮಗೆ ಅನುಮಾನ ಬರ್ತದೆ. ಅದಾಗಿ ಡೀಟೇಲ್ಸ್ ಕೊಡ್ತಾರೆ. ನಮ್ಮ ಐಡೆಂಟಿಫೈ ಆಗಿದ್ದಾರೆ ಅವರು, ಇಲ್ಲೇ ಅದೇ ಮನೆಯಲ್ಲಿ ವಾಸ ಮಾಡ್ತಾಯಿದ್ರು ಅವರು. ಅವ್ರ ಕುಟುಂಬದವರು ಬಗ್ಗೆ ಶಂಕೆ ಇದೆ, ಬಟ್ ಅಲ್ಲಿ ಫ್ಲ್ಯಾಟ್ ಓಪನ್ ಆದಮೇಲೆ ಗೊತ್ತಾಗಿದೆ. ಇಲ್ಲ, ಕೆಲವರು ಆಲ್ರೆಡಿ ಅವರು ಮುಂಜಾಗ್ರವಾಗಿ ಅವ್ರಿಗೆ ಶಬ್ದ ಕೇಳಿದ ತಕ್ಷಣ ಅವರು ಬೇರೆ ಕಡೆ ಜಂಪ್ ಮಾಡಿ ಅವ್ರು ಓಡೋಗ್ಬಿಟ್ಟಿದ್ದಾರೆ. ಅಲ್ಲದೆ ಅದಕ್ಕೆ ತುಂಬ ಜೀವ ಅಂದರೆ ಬಚಾವಾಗಿದೆ. ಬಟ್ ಈ ಪರ್ಟಿಕ್ಯುಲರ್ ಒಂದು ಮನೆಯದು ನಮಗೆ ಓಪನ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಕೆಳಗಡೆಯಿಂದ ಓಪನ್ ಮಾಡ್ಕೊಂಡು ಮೇಲೆ ಹೋಗಿದ್ದಾರೆ. ಈಗ ಥರ್ಡ್ ಫ್ಲೋರ್ದು ಓಪನಿಂಗ್ ಬಾಕಿ ಇದೆ. ಆಲ್ಮೋಸ್ಟ್ ಕೆಲಸ ಆಗ್ತಾಯಿದೆ. ಈಗ ನೀವು ನೋಡಿರ್ಬೋದು, ಈಗ ಮೇಲೆ ಎಲ್ಲ ಫೈರ್ ಅವರು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾರೆ. ಸ್ವಲ್ಪ ಕಷ್ಟ ಆಯ್ತು, ಯಾಕೆಂದರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಗಣೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ್, ನಗರ್ತಪೇಟೆ ಬೆಂಕಿ ಅವಘಡಕ್ಕೆ ಸಂಬಂಧಪಟ್ಟಂತೆ ಒಂದು ಇಡೀ ಕುಟುಂಬ ಸಜೀವ ದಹನವಾಗಿರುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸದ್ಯ ಸ್ಥಳದಲ್ಲಿ ಈಗ ಯಾವ ರೀತಿ ಪರಿಸ್ಥಿತಿ ಇದೆ? ಸೀಮಂತ್ ಕುಮಾರ್ ಸಿಂಗ್ ಅವರು ಏನೆಲ್ಲ ಮಾಹಿತಿ ಕೊಟ್ಟರು? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ. ಸಂತೋಷ್, ಮುಖ್ಯವಾಗಿ ಇಂದು ಬೆಳಗಿನ ಜಾವ 2:30 ಸುಮಾರಿಗೆ ನಗರಪೇಟೆಯಲ್ಲಾದಂತಹ ಅಗ್ನಿ ಅವಘಡ ಏನಿದೆ, ಇಡೀ ಕುಟುಂಬ ಸಜೀವ ದಹನ ಆಗಿರುವಂಥದ್ದು. ಅಂದಾಗೆ ನಾವು ಅಲ್ಲಿ ಒಳಗಡೆ ನೆಟ್ವರ್ಕ್ ಬರ್ತಾರೆ, ನಾವು ಆದರೂ ಕೂಡ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇಲ್ಲಿ ಚಿಕ್ಕ ಚಿಕ್ಕ ರೋಡ್ಗಳು ಗಲ್ಲಿ ಇರುವಂಥದ್ದು, ಸಾಕಷ್ಟು ಕಂಜೆಸ್ಟೆಡ್ ಇರುವಂತಹ ಪ್ರದೇಶದಲ್ಲಿ ಈ ಒಂದು ಅವಘಡ ಸಂಭವಿಸಿರುವಂಥದ್ದು. ಮುಖ್ಯವಾಗಿ ನಿನ್ನೆ ರಾತ್ರಿ ಅಂತಂದರೆ ಇವತ್ತಿನ ಬೆಳಗಿನ ಜಾವ 2:30 ಸುಮಾರಿಗೆ ಈ ಒಂದು ಘಟನೆ ಸಂಭವಿಸಿರುವಂಥದ್ದು. ಈಗಾಗಲೇ ಬೆಂಗಳೂರು ನಗರ ಪೊಲೀಸ್ ಸಿಬ್ಬಂದಿಗಳು, ಅಗ್ನಿಶಾಮಕ ದಳ ಸಿಬ್ಬಂದಿಗಳು, ಹಾಗೆಯೇ ವೈದ್ಯಕೀಯ ತಂಡ, ಅಂತಂದರೆ ಒಳಗಡೆ 3 ಫ್ಲೋರ್ ಅಂತಸ್ತಿನ ಬಿಲ್ಡಿಂಗ್ನಲ್ಲಿ ಈ ಒಂದು ಅವಘಡ ಸಂಭವಿಸಿರುವಂಥದ್ದು. ನೆಲಮಹಡಿಯಲ್ಲಿ ಒಂದಿಷ್ಟು ಏನು ಸಾಮಾನುಗಳು, ಸರಂಜುಗಳು ಇತ್ತು. ಹಾಗೆಯೇ ಮೊದಲ ಮಹಡಿಯಲ್ಲೂ ಕೂಡ ಒಂದಿಷ್ಟು ಈ ಬಾಡಿಗೆ ಕೊಟ್ಟಂತಹ ಒಂದಿಷ್ಟು ಸಾಮಗ್ರಿಗಳಿತ್ತು. ಅದಾದ ಬಳಿಕ 3ನೇ ಮಹಡಿಯಲ್ಲಿ ಏನು ಈ ಒಂದು ಕುಟುಂಬ ವಾಸವನ್ನು ಮಾಡ್ತಾ ಇತ್ತು ಅನ್ನುವಂತಹ ಮಾಹಿತಿ. ಈಗಾಗಲೇ ಸರಿಸುಮಾರು 5 ಏನು ಮೃತಪಟ್ಟಿದ್ದಾರೆ ಅನ್ನುವಂಥದ್ದು. ಈ ಘಟನೆಯಲ್ಲಿ ಮದನ್ ಕುಟುಂಬ, ಅಂತಂದರೆ ಮದನ್ ಸಿಂಗ್, ಪತ್ನಿ ಸಂಗೀತಾ, ಮಿತೇಶ್, ವಿಹಾನ್
5 ವರ್ಷದ ಮಗು ವಿಹಾನ್ ಕೂಡ ಮೃತಪಟ್ಟಿದ್ದಾರೆ ಅನ್ನುವಂಥದ್ದು. ಈಗಾಗಲೇ ಇಬ್ಬರ ಮೃತದೇಹ ತೆಗೆಯಲಾಗಿದೆ. ಒಳಗಡೆ ಮೂವರು ಇರಬಹುದು ಅನ್ನೋಂಥ ಶಂಕೆ ಇದೆ. ಇನ್ನೂ ಕೂಡ ಬೆಂಕಿಯನ್ನು ಆರಿಸುವಂಥ ಪ್ರಕ್ರಿಯೆಗಳು ಎಲ್ಲವೂ ಕೂಡ ಆಗ್ತಾ ಇದೆ. ಜನರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಒಂದು ಆತಂಕದಲ್ಲಿದ್ದಾರೆ. ಇಲ್ಲಿ ಸುಮಾರು ಲಕ್ಷಾಂತರ ಜನರು ವಾಸ ಮಾಡ್ತಾರೆ. ಈ ಒಂದು ಚಿಕ್ಕಪೇಟೆ ಕ್ಷೇತ್ರ ಆಗಿರುವಂಥ ಹಿನ್ನೆಲೆಯಲ್ಲಿ ವ್ಯಾಪಾರ ವಹಿವಾಟುಗಳಾಗುವಂಥದ್ದು. ಇಲ್ಲಿ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ಗಳು, ಬೇರೆ ಬೇರೆ ರೀತಿಯ ಒಂದಿಷ್ಟು ಶಾಪ್ಸ್ಗಳಿದೆ. ಹಾಗೆಯೇ ಬಿಸ್ನೆಸ್ ಹಬ್ ಅಂತಲೇ ಕರೆಸ್ಕೊಳ್ಳುವಂಥ ಒಂದಿಷ್ಟು ಈ ಒಂದು ಏರಿಯಾ. ಅಂತಹ ಸಂದರ್ಭದಲ್ಲಿ ಈ ಒಂದು ಅವಘಡ ಆಗಿರುವಂಥದ್ದು, ಅದು ಅಗ್ನಿ ಅವಘಡ ದುರಂತ ಸಂಭವಿಸಿರುವಂಥದ್ದು. ಸಹಜವಾಗಿ ಬೆಂಕಿ ನಂದಿಸುವ ಕಾರ್ಯ ಕೂಡ ಸಾಕಷ್ಟು ಕಷ್ಟ ಸಾಧ್ಯವಾಗ್ತಾ ಇದೆ. ಇನ್ನು ಘಟನಾ ಸ್ಥಳದಲ್ಲಿ ಏನೇನಾಯಿತು, ಹೇಗಾಯಿತು ಅನ್ನೋದ್ರ ಬಗ್ಗೆ ಕೆಲವು ಪ್ರತ್ಯಕ್ಷದರ್ಶಿಗಳು ಕೂಡ ನಮ್ಮ ಜೊತೆಗಿದ್ದಾರೆ. ಅವ್ರನ್ನೂ ಕೂಡ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಈ ಇನ್ಸಿಡೆಂಟ್ ಮಧ್ಯರಾತ್ರಿ ನಡೆದಿದೆ ಅನ್ನುವಂಥದ್ದು, ಒಂದು ಇಡೀ ಕುಟುಂಬ ಈಗ ಮೃತಪಟ್ಟಿರುವಂಥದ್ದು. ಸರ್, ಅದು 3 ಗಂಟೆ ಅದು ಆಗಿದ್ರು. ಬಟ್ ಅದು ಸುಮಾರು ಪ್ರಾಬ್ಲಮ್. ನಮ್ಮ ರಾಜಸ್ಥಾನಿ ಒಂದು 5 ಜನ ಸತ್ತೋಯ್ತು. ಆ ಬೆಂಕಿ ಆದ ತಕ್ಷಣ ಈಗ ಫೈರ್ದು ಕೆಲಸ ನಡೀತಾ ಇದೆ. ಇನ್ನೂ ಕ್ಲಿಯರ್ ಆಗಿಲ್ಲ. ಬಟ್ ಇನ್ನೂ ಒಂದು ಬಾಡಿ ಸಿಕ್ಕಿದೆ, ಮಿಕ್ಕಿದ್ದು ಇನ್ನೂ ಬಾಡಿ ಇನ್ನೂ ಸಿಕ್ಕಿಲ್ಲ. ಇನ್ನೂ ಅವನು ಕೆಲಸ ನಡೀತಾ ಇದೆ. ನೋಡಬೇಕು ಈಗ ಇಷ್ಟೇನು ಪ್ರಾಬ್ಲಮ್ ಆಯಿತು. ಸರ್, ಮುಖ್ಯವಾಗಿ ಈ ಥರದ ಒಂದು ಇನ್ಸಿಡೆಂಟ್ ಆಗಬಾರ್ದಿತ್ತು. ಯಾಕೆಂದರೆ ಹೇಗೆ ಈ ಥರ ಜೀವನವನ್ನು ಮಾಡ್ತೀವಿ? ಯಾಕೆಂದರೆ ಫೈರ್ ಸೇಫ್ಟಿ ಯಾವುದೂ ಕೂಡ ಇಲ್ಲ, ಪ್ರಿಕಾಷನರಿ ಮೆಜರ್ಮೆಂಟ್ಗಳು ಏನೂ ತಗೊಂಡಿಲ್ಲ, ಇರ್ತಾನೂ ಇಲ್ಲ. ನಾವು ಕೂಡ ನೋಡಿದ್ವಿ. ಅಲ್ಲದೆ ಒಳಗಡೆ ಈ ಥರ ಒಂದು ಇನ್ಸಿಡೆಂಟ್ ಆದಾಗ ಒಳಗಡೆ ಹೋಗಿ ಕಾಪಾಡಲಿಕ್ಕೆ ಕೂಡ ಆಗದ ಸ್ಥಿತಿ ಇದೆ ಇಲ್ಲಿ. ಅದು ಸರ್, ಬಿಸ್ನೆಸ್ ಹಬ್ ಅಂದರೆ ನಗರಪೇಟೆ, ಕುಂಬಾರಪೇಟೆ, ಚಿಕ್ಕಪೇಟೆ ಅಂದರೆ ಬಿಸ್ನೆಸ್ ತುಂಬ ದೊಡ್ಡದು ಬಿಸ್ನೆಸ್ ಹಬ್ ಇದೆ. ಬಟ್ ವ್ಯಾಪಾರ ಮಾಡೋರು, ಬಿಸ್ನೆಸ್ ಮಾಡೋರು ನಮ್ಮ ಪ್ರವಾಸಿ ರಾಜಸ್ಥಾನಿ ಬೈ ಅಲ್ಲಿ ಅವ್ರ ಮೇಲೆ ಮನೆ ಇದೆ, ಕೆಳಗಡೆ ಅವನು ಗೋಡೌನ್ ಇದೆ. ಗೋಡೌನಲ್ಲಿ ಮೋಸ್ಟ್ಲಿ ಆ ಪ್ರಾಬ್ಲಮ್ ಶಾರ್ಟ್ ಸರ್ಕ್ಯೂಟ್ ಪ್ರಾಬ್ಲಮ್ ಆಯಿತು. ಅದಕ್ಕೋಸ್ಕರ ಅವನಿಗೆ ಇಷ್ಟು ದೊಡ್ಡ ಪ್ರಾಬ್ಲಮ್ ಬಂದಿದೆ ಈಗ. ಸರ್, ಮುಖ್ಯವಾಗಿ ನಾವು ಕೂಡ ನೋಡ್ತೀವಿ ಇಲ್ಲಿ ಇನ್ಸಿಡೆಂಟ್ಸ್ಗಳು ಇದೇ ಥರ ಇರುವಂಥ ಸಿಚುವೇಶನ್ನು. ಕೆಳಗಡೆ ಗೋಡನ್ ಇತ್ತು, ಗೋಡನ್ ಇದ್ದಂಥ ಸಂದರ್ಭದಲ್ಲಿ ಕೆಳಗಡೆ ಬಾಡಿಗೆಯನ್ನು ಕೊಟ್ಟಿರ್ತಾರೆ. ಬೇರೆ ಬೇರೆ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ಗಳನ್ನು ಆ ಕೆಲಸಗಳು ಆಗ್ತಾ ಇರುತ್ತೆ. ಅದಾದ ಮೇಲೆ ಒಳಗಡೆಯಿಂದಲೇ ಸೆಕೆಂಡ್ ಫ್ಲೋರ್ ಹಾಗೂ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಹೋಗುವಂಥದ್ದು. 3ನೇ ಮಹಡಿಯಲ್ಲಿ ಸಂತೋಷ್ ಈ ಒಂದು ಕುಟುಂಬ ವಾಸವಾಗಿತ್ತು. ಅವರಿಗೆ ಬರಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಒಂದು ರೀತಿಯಲ್ಲಿ ಇಲ್ಲಿ ಕೆಳಗಡೆ ಒಂದು ಅಂಗಡಿಯನ್ನು ಕ್ಲೋಸ್ ಮಾಡಿ ಹೋದಂಥ ಸಂದರ್ಭದಲ್ಲಿ ಈ ಘಟನೆ ಆಗಿರುವಂಥದ್ದು. ಅವರಿಗೆ ಹೊರಗಡೆ ಬರಲಿಕ್ಕೆ ಆಗದ ಪರಿಸ್ಥಿತಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕೊನೆಯ ಕ್ಷಣ ಅವರಿಗೆ ಏನು ಮಾಡಲಿಕ್ಕೂ ಸಾಧ್ಯವಾಗಲಿಲ್ಲ. ಹಾಗಾಗಿ ಈಗ ಒಂದು ರೀತಿಯಲ್ಲಿ ಬೆಂಕಿಗೆ ಆಹುತಿಯಾಗಿದ್ದಾರೆ ಅನ್ನುವಂಥದ್ದು ಈಗ ಮಾಹಿತಿಗಳು ಬರ್ತಾ ಇರುವಂಥದ್ದು. ಒಟ್ಟಾರೆ ಈಗ ಏನು ಮೃತಪಟ್ಟಂತಹ ವ್ಯಕ್ತಿಗಳು ಅಥವಾ ಮೃತದೇಹವನ್ನು ಹೊರತೆಗೆಯುವಂಥ ಪ್ರಯತ್ನ ಈಗ ಪೊಲೀಸ್ ಸಿಬ್ಬಂದಿಗಳಿಂದ, ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಂದ ಆಗ್ತಾ ಇರುವಂಥದ್ದು. ಇನ್ನು ಪ್ರಕ್ರಿಯೆಗಳು ಕೂಡ ಮುಂದುವರಿತಾ ಇದೆ. ಸಂಜೆವರೆಗೂ ಕೂಡ ಇದು ಆಗ್ಬೋದು. ಹಾಗೇನೆ ಅಕ್ಕಪಕ್ಕದ ಏನು ಕಟ್ಟಡಗಳಿಗೆ ಅಲ್ಲೂ ಕೂಡ ಒಂದು ರೀತಿಯಲ್ಲಿ ಬೆಂಕಿ ಆವರಿಸಿದೆ ಅಂತ ಮಾಹಿತಿ ಇತ್ತು. ಆದರೆ ಅದೃಷ್ಟವಶಾತ್ ಆ ಥರದ್ದು ಯಾವುದೂ ಕೂಡ ಆಗಿಲ್ಲ. ಒಂದು ಬಿಲ್ಡಿಂಗ್ನಲ್ಲಿ ಸಂಪೂರ್ಣವಾದಂಥ ಬೆಂಕಿ ನಾಳೆ ಒಂದು ರೀತಿಯಲ್ಲಿ ಹೊತ್ತಿ ಉರಿದಿರುವಂಥದ್ದು. ಅದನ್ನು ನಂದಿಸುವಂಥ ಕಾರ್ಯ ಈಗ ಏನು ಅಗ್ನಿಶಾಮಕ ದಳ ಸಿಬ್ಬಂದಿಗಳಿಂದ ಆಗ್ತಾ ಇರುವಂಥದ್ದು. ಸಂತೋಷ್, ಧನ್ಯವಾದಗಳು ಗಣೇಶ್ ನಿಮ್ಮೆಲ್ಲ ಮಾಹಿತಿಗೆ.